ಕಾಲೇಜಿಗೆ ಫಸ್ಟ್ ಅಡ್ಮಿಷನ್ ಮಾಡಿಸಿದಾಗ ನನಗೆ ಒಂದೇ ಗುರಿ ಇತ್ತು. ನಾನು ಇಲ್ಲಿ ಫಸ್ಟ್ ಅಡ್ಮಿಷನ್ ಮಾಡ್ಸಕ್ಕೆ ಬಂದಿದ್ದಾಗ ಇಲ್ಲಿ ಒಂದು ಅಣ್ಣಂದು ಫೋಟೋ ಹಾಕಿದ್ರು ಅವರು. ನಾನು ಅಲ್ಲಿ ಫಸ್ಟ್ ಹೆಜ್ಜೆ ಇಟ್ಟ ತಕ್ಷಣ ಇಲ್ಲಿ ನನ್ನ ಫೋಟೋ ಇರಬೇಕಂತ ನನಗೆ ಭಾಳ ಆಸೆ ಇತ್ತು. ನಾ ಪ್ರತಿ ಕ್ಷಣ ಇಲ್ಲಿ ಕಾಲೇಜದ ಮೆಟ್ಲ ಹತ್ತುವಾಗ ಇಲ್ಲಿ ನಂದ ಫೋಟೋ ಇರ್ಬೇಕು, ಇಲ್ಲಿ ನಂದ ಫೋಟೋ ಇರ್ಬೇಕಂತ ಅನ್ಕೊಂಡು ಬಂದಿದ್ದೆ. ನಂದು 10th 93 ಆಗಿತ್ತು. ನನಗೆ ಎಷ್ಟೊತ್ತಿದ್ರು ನಾ ಸೆಕೆಂಡ್ PUC ಒಳಗೆ ನಾ 100 ಮಾಡಲೇಬೇಕಂತ ಪ್ರಯತ್ನ ಮಾಡಿದೆ. ಫಸ್ಟ್ ಇಯರು 96 ಆಯಿತು. ಸೆಕೆಂಡ್ ಇಯರ್ ನಾ 100 ಮಾಡ್ಬೇಕಂತ ಹೇಳಿದೆ, ಆದ್ರೆ ಅದು 98.83 ಆಯಿತು. ಎಷ್ಟನೇ ರ್ಯಾಂಕ್? ಆರ್ಟ್ಸು ನಂದು ಕಲಾ ವಿಭಾಗ. ಎಷ್ಟನೇ ರ್ಯಾಂಕ್ ಬಂದಿದೆ ಮೇಡಮ್? ಎಷ್ಟನೇ ರ್ಯಾಂಕ್ ಬಂದಿದೆ ರಾಜ್ಯಕ್ಕೆ? 5th ರ್ಯಾಂಕ್. ಭಾಳ ಖುಷಿ ಅನಿಸ್ತಾ ಇದೆ ಸರ್. ಫಸ್ಟ್ ರ್ಯಾಂಕ್ ಬಂದಿತ್ತಂದ್ರೆ ಇದಕ್ಕಿಂತ ಭಾಳ ಖುಷಿ ಆಗ್ತಿದೆ ನಾನು. ಇಲ್ಲಿ ಸರ್ ನಿಮ್ಮ ತಂದೆ ತಾಯಿ ಏನ್ ಕೆಲಸ ಮಾಡ್ತಾರೆ? ನಮ್ಮ ತಂದೆಯವರು ಹ್ಯಾಂಡಿಕ್ಯಾಪ್ ಇದ್ದಾರೆ, ಆದ್ರೂ ಸಹ ಅವರು ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ. ಇವತ್ತು ಸಹ ಅವ್ರು ಹೋಗಿದ್ದಾರೆ. ನನ್ನ ಮನೆಯಲ್ಲಿ ಇರ ಅಂತ ಹೇಳಿದೆ. ಇಲ್ಲಮ್ಮ ನೀನು ಹೋಗು, ನಾನು ಕೆಲ್ಸಕ್ಕೆ ಹೋಗ್ತೀನಿ, ಅಲ್ಲಿಂದ ಬರ್ತೀನಿ ಅಂತ ಹೇಳಿದ್ರು. ನಮ್ಮ ತಾಯಿಯವರು ಮನೆಯಲ್ಲೇ ಇರ್ತಾರೆ. ಅವರು ಹೌಸ್ ವೈಫ್ ಅವರು. ಅವ್ರಿಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ, ಅದಕ್ಕಾಗಿ ಅವರು ಮಹಾರಾಷ್ಟ್ರದಲ್ಲಿ ದವಾಖಾನೆಗೆ ಹೋಗಿದ್ದಾರೆ. ಕೂಲಿ ಕೆಲಸ ಏನ್ ಮಾಡ್ತಾರೆ? ಅದು ಮನಿದು ಕಟ್ಟುದು, ಹೆಲ್ಪರ್, ನಂಗೆ ಬಹಳಷ್ಟು ಸಪೋರ್ಟ್ ಮಾಡ್ಸಿದ್ರು. ಮೇಡಮ್ ಬಹಳಷ್ಟು ಸಪೋರ್ಟ್ ಮಾಡಿದ್ರು. ಅವ್ರು ಕೇಳಿದ್ರೆ ನಮ್ಮ ಪ್ರಾಚಾರ್ಯರು ಬಹಳಷ್ಟು ಸಪೋರ್ಟ್ ಮಾಡಿದ್ರು ನಮ್ಗೆ. ನಾವು ವರ್ಕ್ ಮಾಡ್ತಾ ಇದೀವಿ ಅಂತ ಹೇಳಿ ದಿವಸ ನಮ್ಗೆ ಅವರು 9 ಗಂಟೆಗೆ ಅವ್ರು ನಮ್ಗಿಂತ ಮೊದಲೇ ಬರ್ತಿದ್ರು ಕಾಲೇಜಿಗೆ ಬಂದು ಎಲ್ಲಾನು ಚೆಕ್ ಮಾಡ್ತಿದ್ರು. ಅವ್ರು ಪ್ರಿನ್ಸಿಪಲ್ ಅಂತ ಅನಿಸ್ತಾನೆ ಇರ್ಲಿಲ್ಲ. ಅವರು ಸಹ ನಮ್ಗೆ ಲೆಕ್ಚರ್ ಅಂತ ಆ ರೀತಿಯಾಗಿ ನಮ್ಗೆ ಅವ್ರು ಎಲ್ಲರೂ ಟೀಚ್ ಮಾಡ್ತಿದ್ರು. ಅವ್ರಿಗೆ ಬಿಡು ಟೈಮ್ ಇದ್ದಾಗ ಅವ್ರು ನಮ್ಗೆ ಬಂದು ಕ್ಲಾಸಿಗೆ ಬಂದು ಪಾಠ ಮಾಡ್ತಿದ್ರು. ಪೊಲಿಟಿಕಲ್ ಸೈನ್ಸ್ ಹೇಳ್ತಿದ್ರು ಅವ್ರು ನಮ್ಮ ಬಗ್ಗೆ, ಮತ್ತೆ ನೈತಿಕ ನೀತಿ ಪಾಠಗಳನ್ನ ಮಾಡ್ತಿದ್ರು. ಎಲ್ಲರೂ ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ ನಂಗೆ. ಮುಂದೆ ನನಗೆ ಫಸ್ಟ್ ಗುರಿ ಇದ್ದಿದ್ದೆ, ನಾನು ಪೊಲೀಸ್ ಎಕ್ಸಾಮ್ ಕಟ್ಟಬೇಕು, ನಾನು ಪೊಲೀಸ್ ಆಗಬೇಕು. ನನ್ನ ಕಡೆಯಿಂದ ನನಗೂ ಏನಾದರೂ ಮಾಡಬೇಕಂತ ಆಸೆ ಇತ್ತು. ಆದರೆ ನಾನು ಈ ಕಾಲೇಜಿಗೆ ಬಂದಾಗ ಗುರಿನೇ ಚೇಂಜ್ ಆಗಿಬಿಡ್ತು. ಯಾಕೆ ಚೇಂಜ್ ಆಯಿತು ಅಂತ ನಾನು ಭಾಳ ಯೋಚನೆ ಮಾಡಿದೆ. ಮನೆಯೊಳಗೆ ಹೋದ್ಮೇಲೆ ನಾನು ಯೋಚನೆ ಮಾಡಿದೆ ಏನೇ ಇರ್ಬೋದು ಅಂತ ನನಗೆ ಅನ್ನಿಸ್ತು. ಆಮೇಲೆ ನನಗೆ ಏನಂತ ಹೇಳಿದಂದ್ರೆ, ಇಲ್ಲ ನಾನು ರಾಜಕೀಯ ವ್ಯವಸ್ಥೆಗೆ ಬರಬೇಕು, ನನ್ನ ಕಡೆಯಿಂದನೂ ನಾನು ಏನಾದರೂ ಮಾಡಬೇಕು, ನಾನು ಪೊಲಿಟಿಷಿಯನ್ ಒಳಗೆ ಬರಬೇಕು, ನನ್ನ ಕಡೆಯಿಂದ ಏನಾದರೂ ನಾನು ಸಹಾಯ ಮಾಡಬೇಕಂತ ನಂಗೆ ಈ ಕಾಲೇಜಿಗೆ ಬಂದಾಗ ಆ ಗುರಿ ಐತೆ ನಂದು. 10th ವರೆಗೂ ಇಲ್ಲ ನಾನು ಪೊಲೀಸ್ ಆಗಬೇಕು, IAS ಅಥವಾ ಇಲ್ಲ ಇಂಥವು PCI ಈ ರೀತಿಯಾದಂತಹ ಯಾವುದಾದ್ರೂ ಒಂದು ಚಲೋ ಪೋಸ್ಟಿಗೆ ನನ್ನ ಕಡೆಯಿಂದ ಏನಾದರೂ ಜನರಿಗೆ ಸಹಾಯ ಮಾಡಬೇಕು ಅಂತ ನನಗೆ ಆಸೆ ಇತ್ತು 10th ವರೆಗೆ. ಆದರೆ ಇಲ್ಲಿ ಬಂದ ಮೇಲೆ ಮತ್ತೆ ಚೇಂಜ್ ಆಯಿತು ಅದು. ಈಗ ಎರಡೂ ಕಡೆನೂ ನಾನು ಮನೆಯೊಳಗೆ ಇಷ್ಟು ದಿನ ಈಗ ಸೂಟಿ ಕೊಟ್ಟಿದ್ದಾರಲ್ವಾ, ಒಂದು 15 ದಿನ ಆಯಿತು ಸೂಟಿ ಒಳಗೆ. ನಾನು ಪಾರ್ಟ್ ಟೈಮ್ ಜಾಬು ಮಾಡ್ತೀನಿ, ಮನೆಯೊಳಗೆ ಮತ್ತೆ ಬಂದು ಓದ್ತೀನಿ. ಯಾಕಂದರೆ ಪಪ್ಪಾರು ಒಬ್ಬರಿಗೆ ಎಷ್ಟಂತ ಕಟ್ಲಿಕ್ಕೆ ಆಗುತ್ತೆ ಫೀಸು. ಅದಕ್ಕೆ ನಾನಾಗಿನೇ ಒಂದು ಸ್ವಲ್ಪ ಜಾಬ್ ಮಾಡ್ತೀನಿ. ಮತ್ತು ನಂದು ಫಸ್ಟ್ ಇಯರ್ ಆಯಿತು, ಸೆಕೆಂಡ್ PUC ಆಯಿತು, 10th ಯಾವುದೇ ರೀತಿಯ ನಾನು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ನಂದು ಸ್ಕಾಲರ್ಶಿಪ್ ಬರ್ತಿತ್ತು, ನಾನು ಸ್ಕಾಲರ್ಶಿಪ್ಲಿಂದ ಫೀಸ್ ಕಟ್ತಿದ್ದೆ. ಮತ್ತು ಮ್ಯಾಮ್ ಅವ್ರು ಎಲ್ಲನೂ ಸಹ ಹೆಲ್ಪ್ ಮಾಡ್ತಿದ್ರು. ಅವ್ರು ಯಾವುದಾದ್ರೂ ಬುಕ್ ಸ್ಟಡಿಗೂ ವಿಜಯ ಪಥ ಇಂಥ ಬುಕ್ ಎಲ್ಲ ಕೊಡುವಾಗ ಫ್ರೀ ಒಳಗೆ ಕೊಡ್ತಿದ್ರು. ಇಲ್ಲಮ್ಮ ನೀವು ಓದು, ನಮ್ಗೇನು ದುಡ್ಡು ಬೇಡ, ನೀವು ಓದಿದ್ರೆ ಸಾಕು ನಮ್ಗಂತ ಹೇಳಿ ಭಾಳಷ್ಟು ಬುಕ್ಕ ಕೊಟ್ಟರು ನಮ್ಗವ್ರು. ಅದರಿಂದ ನಮ್ಗೆ ಭಾಳ ಸಹಾಯ ಆಯಿತು. ನಮ್ಮ ಪ್ರಾಚಾರ್ಯಗೆ ನಮ್ಮೆಲ್ಲ ಮೇಡಮ್ ಅವ್ರಿಗೆ ನಾನು ಭಾಳ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ. ಅನ್ಕೊಂಡಿದ್ರ ನಮ್ಮ ಮಗಳಿಗೆ ಓದ್ತಾಳ ಅಂತೇಳಿ ರಾಜ್ಯಕ್ಕೆ ರ್ಯಾಂಕ್ ಬರ್ತಾಳ ಅಂತ ಅನ್ಕೊಂಡಿದ್ರಿ ಮಗಳು? ಹೆಂಗ್ ಮಾಡ್ತಿದ್ಲಿ ವಿದ್ಯಾಭ್ಯಾಸ ಎಲ್ಲ ಮನ್ಯಾಗ? ಸರ್ಕಾರಿ ಶಾಲೆಯಲ್ಲಿ ಓದಿ, ಕಾಲೇಜ್ನಲ್ಲಿ ಓದಿ, ಕಾಲೇಜ್ನಾಗ ಓದೆಲ್ಲ ಇವತ್ತು ರ್ಯಾಂಕ್ ಬಂದ ಇಡೀ ರಾಜ್ಯಕ್ಕೆ. ಇಡೀ ರಾಜ್ಯನೇ ಹೆಮ್ಮೆ ಪಡುವಂತ ಕೆಲಸ ಮಾಡ್ಯಾವ. ಏನ್ ಅನ್ಸತ್ರಿ ಮಗಳ ಸಾಧನೆ? ಕೂಲಿ ಕೆಲಸ ಇರ್ಲಿ, ಸರ್ಕಾರಿ ಕಾಲೇಜಲ್ಲಿ ಓದಿ ಇಷ್ಟು ದೊಡ್ಡ ಸಾಧನೆ ಮಾಡ್ಯಾಳ ಮಗಳು. ಹೆಂಗ್ ಅನಿಸುತ್ತೆ? ಯಾಕಂದ್ರೆ ಎಷ್ಟು ಸೌಲಭ್ಯ ಇದ್ರು ಜನ ವಿದ್ಯಾರ್ಥಿಗಳು ಖುಷಿ ಮುಂದೆ ಓದಿಸ್ತೀರಿ ಮಗಳಿಗೆ? ಏನ್ ಆಗ್ಬೇಕಂತ ಕನಸು ಕಟ್ಕೊಂಡ್ರಿ ಮಗಳು? ಡಾಕ್ಟ್ರ್ ನೌಕರಿ ಏನ್ ದೊಡ್ಡ ಸಾಧನೆ ಮಾಡ್ಬೇಕಂತೀರಿ? ಇನ್ನು ದೊಡ್ಡವ್ರ ಇದಾಗಬೇಕಂತ, ಉದ್ಯೋಗ ಹೋಗ್ಬೇಕಂತ. ಇನ್ನು ದೊಡ್ಡ ಸಾಧನೆ ಮಾಡಬೇಕು. ಈ ವರ್ಷ ನಮ್ಮ ಹೆಮ್ಮೆಯ ವಿದ್ಯಾರ್ಥಿನಿ ನಾಗವೇಣಿ ಅವಳು 2 ಅಥವಾ 3ನೇ ರ್ಯಾಂಕ್ ಬರಬಹುದು ಅಂತ ಬಹಳಷ್ಟು ನಾವು ಭರವಸೆ ಇಟ್ಟಿದ್ವಿ, ತಯಾರಿ ಮಾಡಿದ್ವಿ. ಆದ್ರೂ 5ನೇ ರ್ಯಾಂಕ್ ಬಂದಿದೆ.
ನಿಜವಾಗ್ಲೂ ಇದು ನನ್ನ ನಿವೃತ್ತಿ ಅಂಚಿನಲ್ಲಿದ್ದೇನೆ. ಇದು ಒಂದು ವಿಶೇಷವಾದಂತಹ ಕೊಡುಗೆ. ನನ್ಗೆ ಬಹಳ ಖುಷಿ ಆಗ್ತಾ ಇದೆ. ಒಂದು ಐಡಿಯಲ್ ಗರ್ಲ್ ಅಂತ ಹೇಳಿ ನಾವು ಆನ್ಯುವಲ್ ಡೇ ನಲ್ಲಿ ಆಕೆ ಕೂಡ ನಾವು ಆಕೆಗೆ ಬಹುಮಾನವನ್ನು ಕೊಟ್ಟಿದ್ವಿ. ನಿಜವಾಗ್ಲೂ ಇದು ಒಂದು ರೂರಲ್ ಬೇಸ್ದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್. ಹೋದ ವರ್ಷ ನೀಟದಲ್ಲಿ ಕೂಡ ನಿವೇದಿತಾ ಅನ್ನುವಂತ ವಿದ್ಯಾರ್ಥಿ ಅವಳು ಕ್ವಾಲಿಫೈಡ್ ಆಗಿದ್ದು ಫ್ರೀ ಮೆಡಿಕಲ್ ಸೀಟ್ ತಗೊಂಡಿದ್ದಳು. ಇದು ಎರಡನೇ ನಮ್ಗೆ ಕೀರ್ತಿ. ನಿಜವಾಗ್ಲೂ ಬಹಳ ಖುಷಿ ಅನಿಸ್ತಾ ಇದೆ ನನಗೆ. ಈ ಕಾಲೇಜ್ ಇಲ್ಲಿ ಸಾಮಾನ್ಯವಾಗಿ ನಮ್ಮ ಈ ವರ್ಷ ಪ್ರಸ್ತುತವಾಗಿ 620 ಸ್ಟೂಡೆಂಟ್ಸ್ 620 ವಿದ್ಯಾರ್ಥಿಗಳು ಇಲ್ಲಿ ಇದ್ದಾರೆ. ಸಾಮಾನ್ಯವಾಗಿ ರಾಯಚೂರು, ಯಾದಗಿರಿ, ಕೊಪ್ಪಳ, ಬಾಗಲಕೋಟೆ, ಬಳ್ಳಾರಿ ಇದಾಗಿದೆ. ಆಮೇಲೆ ಧಾರವಾಡ ಡಿಸ್ಟಿಕ್ ದಲ್ಲಿ ಸತತವಾಗಿ ನಾವು ರ್ಯಾಂಕ್ ದಲ್ಲಿ ಕೂಡ ಇದ್ವಿ. ಒಟ್ಟಾರೆ ಹುಡುಗಿ ಯಾವ ರೀತಿ ಓದ್ತಾ ನಾಗವೇಣಿದು ವಿದ್ಯಾರ್ಥಿನಿ ಒಂದು ವಿಶೇಷ ಲಕ್ಷಣ ಅಂದ್ರೆ ಒಂದು ದಿನ ಅಬ್ಸೆಂಟ್ ಇಲ್ಲ ಅವಳಿಗೆ. ನಾವು ಫುಲ್ ಪ್ರೆಸೆಂಟ್ ಅಂತ ಹೇಳಿ ಕೂಡ